ಸ್ವಲ್ಪ ಸಾಕಾತು. ಶಿವ ಶಿವ ಸಿದ್ಧಾರೂಢ ರಗಡ ಆತ್ಪ ನನಗೆ. ಶಪ ಇನ್ನ 8-9 ಗಂಟೆ ಆಗಿಲ್ಲ. ಈ ನಮನೆ ಬಿಸಿಲೈತಿ. ಗಿರ್ಜಕ್ಕ, ಏ ಗಿರ್ಜಕ್ಕ, ಊರೈತಿರಿ. ಒಂದ್ ಕೆಲ್ಸಕ್ಕೆ ಹೋರ ಎಟ್ಟೊತ್ತು ಹೊಕ್ಕಿ? ಒಂದ್ ಕೆಲ್ಸ ಕಳ್ಸಿರ್ ಮುಗೀತ. ಒಂದೊಪ್ಪತ್ತು ಮರ್ತ ಬಿಡೋದು ನೀನು. ಬಡ ಬಡ ಕೆಲಸ ಮಾಡ್ಕೊಂಡ ಬರಾಕ್ ಬರುದಿಲ್ಲ. ಬಡ ಮಾಡು ಅಂದ್ರ ಹೆಂಗ್ ಮಾಡುದ್ರಿ? ಯಪ್ಪ ಶಿವನ ಸಿದ್ಧಾರೂಢ, ನನಗೆ ಇನ್ನೊಂದೆರಡು ಕೈ ಯಾರ ಕೊಡಬಾರ್ದೇನ? ಇರು 2 ಕೈನಾಗ ನಾ ಎಷ್ಟಂತ ಕೆಲಸ ಮಾಡ್ಲಿ? ಯಪ್ಪ ಶಿವನ ಸಿದ್ಧಾರೂಢ, ಮುಂದಿನ ಜನ್ಮದಾಗ ನನ್ನ ಸೊಸಿಗೆ 2 ಕೈ ಕೊಟ್ಟು ಕಳಿಸಪ್ಪ. ಅಯ್ಯಯ್ಯೋ, ಕೇಳ್ಸೇ ಬಿಡ್ತನೋ. ಒಂದಗದ ಕಳ್ಸಿರ ತಾ ಸೊಪ್ಪತ್ತೆ ಅತ್ತ ಹೊಕ್ಕ. 4 ಕೈ ಯಾರ ಕೊಟ್ರ ಲಘು ಲಘು ಕೆಲಸ ಮಾಡ್ಕೊಂಡ್ ಬರ್ತಾಳೋ ಏನೋ, ಅದನ್ನಾರ ನೋಡೋಣಂತ. ನಾನು ಮಾತಾಡ್ತಾನು. ಅವ್ರಿಗೆ ಕೇಳಿಸ್ಲಂಗಾರ ಮಾತಾಡ್ಬೇಕು ಬೇಡ? ಅವ್ರಿಗೆ ಕೇಳಿಸು ಹಂಗ ಮಾತಾಡ್ಕಾರ ಬೇಯಿಸ್ಕೋದು. ಎದಕ್ ಬೇಕಾಗಿತ್ತು? ಹ್ಞೂ ಲಗುಟ ಬಾ. ಏನ ಯಾರೋ ನಿಮ್ ಗೆಳತಂತ ನೀನ್ ಕೇಳ್ಕೊಂಡ್ ಬಂದಾರು. ಲಗುನ ಬಾ. ನನ್ ಗೆಳತೆ ಹಾಳ್ ಮಾಡಿ ಆ ವಿನೂತಿ ಬಂದಿರ್ಬೇಕು. ಇವ ಈ ಕೊಟ್ಟಿಗೆ ಸ್ವಚ್ಛ ಮಾಡ್ರಾಗ ನನ್ನ ಅವತಾರ ನೋಡ್ರಿ ಈ ನಮನೆ ಆಗೈತಿ. ನೋಡಿ ಏನಂತಾಳೋ ಏನೋ. ಬಂದ್ಯಾ ಯವ? ನಿಮ್ಮ ಅತ್ತಿ ಕಪ್ಪಿ ಹಂಗ ಒಂದು ಸಮ ವಟ ಅನ್ನಕತ್ತಾಳು. ಹೋಗ್ಯವ ಮೊದಲು. ನನಗೆ ಕೇಳಾಕಾಗ್ಲಿಕ್ಕ ನೀನು ಕರದ್ರಾತು ಅಂತ ಬರಾಕತ್ತೀನಿ ನೋಡು. ಅಷ್ಟೊತ್ತಾಗ್ಲೇ ಬಂದೆ. ಹ್ಞೂನ್ರಿ ಅಮ್ಮಾರಿ, ಹೋಗಿ ಬಿಡ್ತೇನೆ ತಡ್ರಿ. ವಿನುತ ಈಗ ಬಂದಿ? ಹ್ಞೂ ಗಿರಿಜಾ, ನಾ ಬಂದು ಬಾಳತ್ತಾತ್ ನೋಡು. ನೀ ಎಲ್ಲಿ ಹೋಗಿದ್ದಿ? ಶಗ್ನ ಬೆಳಕ್ ಹೋಗಿದ್ನಿ ಅಂತಂದ್ರ ಎಲ್ಲಿ ಎಲ್ಲ ಗೆಳತಿಯರ ಮುಂದೆ ಹೇಳ್ಕೊಂಡು ನನ್ನ ಅಸಹ್ಯ ಮಾಡ್ತಾಳೋ ಯಾರಿಗೆ ಗೊತ್ತು. ನಾ ಇಲ್ಲೇ ಹಿತ್ಲಾಗ ಹೂ ಕೊಕೊಂಬರಕ್ ಹೋಗಿದ್ನಿ ನೋಡ್ದೆ. ಹೌದನ? ನಿಮ್ಮ ಅತ್ತಿ ದನದ ಕೊಟ್ಟಿಗೆ ಸ್ವಚ್ಛ ಮಾಡತಾಳ್ವಾ ಅಂದಂಗಾತು. ಹೇಳಿ ಬಿಟ್ಟಾರನ ಅವ್ರು. ಒಂದು ಈಟ್ಲ ಬುದ್ಧಿ ಬ್ಯಾಡ್ರಿ. ನನ್ನ ಸೊಸಿ ಗೆಳತಿ ಬಂದಾಳು, ಅಕ್ಕಿ ಮುಂದೆ ಅಸಹ್ಯ ಮಾಡಬಾರ್ದು. ಏನಾರ ಸುಳ್ಳು ಹೇಳಿ ಸಂಭಾಳಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೋಗಿ ನಾನು ಕೊಟ್ಟಿಗೆ ಸ್ವಚ್ಛ ಮಾಡಕ್ ಹೋಗೇನಂತೇಳಿ ನನ್ನ ಗೆಳತಿ ಮುಂದೆ ಹೇಳಿದಾರ ನೋಡ್ರಿ. ಹೇಳವಲ್ರಿ ಬಿಡ್ರಿ. ಏನ್ ನಾವು ರೈತರ ಅಲ್ಲ? ಮತ್ ನಾವು ಮಾಡೋ ಕೆಲಸರ ಏನ? ದನದ ಕೊಟ್ಟಿಗೆ ಸ್ವಚ್ಛ ಮಾಡೋದು, ಹಾಲು ಹಿಂಡೋದು, ಅವೆಲ್ಲ ನಮ್ಮ ಕೆಲಸ. ಅದ್ರಾಗ ಏನು ಅಸಹ್ಯ ಪಟ್ಕೋದು? ಹೌದ್ವಾ ಹೌದು. ನಾನು ಮುಂಜಾನೆ ಎದ್ದ ದನದ ಕೊಟ್ಟಿಗೆ ಸ್ವಚ್ಛ ಮಾಡೋದು, ಹಾಲು ಹಿಂಡೋದು ಎಲ್ಲ ಕೆಲಸ ಮಾಡ್ತಾನೆ ನೋಡು. ಯವ್ವ, ನಮಗಂತೂ ಇವೆಲ್ಲ ಕೆಲಸದ್ದು ಏನೂ ತೊಂದ್ರೆ ಇಲ್ಲ ನೋಡು ಗಿರ್ಜಾ. ಬೆಳಕ ಆದಗೂರಾಗ ಹಾಲು ಮೊಸರಿನ ಪ್ಯಾಕೆಟು ಮನೆಗೆ ಬಂದ್ಬಿಡ್ತಾವ. ಹೌದು ಬಿಡ್ವಾ, ಹೌದು. ಅಯ್ಯೋ ಪಾಪ, ನೀ ಬಂದು ಕುಂತಿ ಯಾವಾಗಾತು? ಹಂಗ ಕುಂತಿದಿ ತಡಿ, ಒಂದಿಟ ಏನ್ರ ನಾಷ್ಟ ಮಾಡ್ಕೊಂಡಕ್ಕೆ ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತಾನಂತ. ಅಯ್ಯ ಗಿರ್ಜಾ, ಬೇಡ. ನಿಮ್ಮ ಮತ್ತೆಯರು ಈಗಾರ ಚಾ ತಂದು ಕೊಟ್ಟಿದ್ರಲ್ಲ, ಕುಡ್ದನು ಮತ್ತೆ ಯಾಕೆ ತೊಂದ್ರೆ ತಗೋತಿ? ಬಾ, ಒಂದಿಟ ಕುಂತ ಮಾತಾಡೋಣಂತ ಬಾ. ಬೇಡ, ಮನೆಗೆ ಬಂದವ್ರನ್ನ ಚಂದಾಗಿ ಯೋಗಾತಿ ಪುಲ್ಮಿ ಮಾಡೋದು ಗೊತ್ತಿಲ್ಲನ ನಿನಗ ಅಂತ ಹೇಳಿ ನಮ್ಮ ಅತ್ತಿ ಹಿಂದಾಡೆ ಶಿಸ್ತ ಬೈತಾರು. ಬೇಯಿಸ್ಕೋದು ಎದಕ್ಕೆ ಬೇಕು? ಬೇಡ, ನಾ ಹಿಂಗೆ ಹೋಗಿ ಹಂಗೆ ಮಾಡ್ಕೊಂಬರ್ತಾನು. ಕುಂದ್ರ ಅಂದಿಟ. ನಾ ಮಾಡ್ಕೊಂಡ್ ಬರ್ತಿದ್ರಿ. ನೀವ್ಯಾಕೆ ತೊಂದ್ರೆ ತಗೋಕ್ ಹೋಗಿದ್ರಿ? ಮಾಡ್ಕೊಂಡ್ ಬರ್ತಿದ್ದೆ. 1 ವರ್ಷಕ್ಕೆ ಮನೆಗೆ ಬಂದಿರೋ ಅತಿಥಿಗಳಿಗೆ ಚಂದಗೆ ಸತ್ಕಾರ ಮಾಡ್ಬೇಕನ್ನೋದು ಎಷ್ಟು ಸಲ ಹೇಳಿದನ್ ನೀನು. ಅದನ್ನ ಬಿಡ್ತಿ, ಮಾತು ಹಚ್ಕೊಂಡು ನಿಂತು ಬಿಡ್ತಿ. ನಿಂದರ ಮಾತು ಮುಗಿಲಿ ಅಂತ ಹೇಳಿ ನಾನ ಮಾಡ್ಕೊಂಡ್ ಬನ್ನಿ. ತಗೋ, ಆ ಹುಡುಗಿಗೆ ಕೊಡೋಗಿದನ್. ನಾ ಆಗ ಮಾಡ್ಕೊಂಡ್ ಬರಕಂತ ಹೊಂಟಿದ್ರಿ, ಆಕೆ ಮಾತಾಡ್ಸ್ಕೊ ಅಂತ ನಿಂತಿಲ್ರಿ. ಆಗಂತ ತಗೋ, ಈ ಪಾಯಸ ಕೊಡೋಗು, ಆರಿ ಹೊಕ್ಕತಿ. ಅವಲಕ್ಕಿ ಮಾಡಿಟ್ಟನು ತಗೊಂಬರ್ತಾನಂತ. ಹ್ಞೂ ರೀ ಅತ್ತೀರಿ, ನೀವು ಭಾಳ ಚಲೋ ಅದೇರಿ ನೋಡ್ರಿ. ಇರ್ಲಿ ಗಿರ್ಜಾ, ಭಾಳ ಪುಣ್ಯ ಮಾಡಿ ಬಂದಿ ಬಿಡ್ನಿ. ನಮ್ಮ ಅತ್ತಿ ಮನೆಗೆ ಯಾರ ಬರ್ಲಿ ಹೋಗ್ಲಿ ಕುಂತ ಮೆಟ್ ಮ್ಯಾಗಿಂದ ಅತ್ತೆತ್ತು ಕದ್ಲೋದಿಲ್ಲ. ಅಂತದ್ರಾಗ ನಿಮ್ಮ ಅತ್ತಿಗೆ ಹೋಗಿ ತಾವ ಚಾ ಮಾಡ್ಕೊಂಡು ಬಂದು ಕೊಟ್ರು. ಈಗ ನೋಡ್ರಿ ಪಾಯಸ ಮಾಡಿಕೊಟ್ಟಾರು, ಮತ್ತು ಅವಲಕ್ಕಿ ಮಾಡ್ಯಾರಂತ. ಅಡ್ಡಿ ಇಲ್ಲ ಬಿಡು, ಅಡ್ಡಿ ಇಲ್ಲ. ಭಾಳ ಚಲೋ ಅದಾರ ನಿಮ್ಮ ಅತ್ತಿ. ಹೌದ್ವಾ ಹೌದು. ಮನೆ ಸಸಿ ಒಬ್ಬಕ್ಕೆ ಮನೆ ಕೆಲಸ ಮಾಡಬೇಕು ಅಂತ ಹೇಳಿ ಒಟ್ಟ ಬಿಡುದಿಲ್ಲ ನಮ್ಮತ್ತಿ. ತಾವು ಎಲ್ಲದ್ರಾಗೂ ನನಗೆ ಸಹಾಯ ಮಾಡ್ತಾರ. ಅಂದ್ರೂ ಪುಣ್ಯ ಮಾಡಿ ಬಂದೀಗ ಬಿಡು ಗಿರ್ಜಾ. ಇಂಥ ಅತ್ತಿ ಪಡ್ಯಾಕ ನಮ್ಮತ್ತಿ ಹೋದಾಳೆವ. ಏನು ಕೇಳ್ತಿ ಬಿಡು ನನ್ನ ಕತಿ. ಯಾಕೆ ವಿನುತ ಹಂಗ್ಯಾಕಂತಿ? ಮತ್ತೇನು ಗಿರ್ಜಾ, ಎಲ್ಲ ಕೆಲಸನೂ ನನಗ ಮಾಡಂತಾರ, ಒಂದು ಕೆಲಸನೂ ತಾವು ಮಾಡಕ್ವಲ್ರ. ಹೌದನ? ಏನು ಒಬ್ಬೊಬ್ರು ಒಂದೊಂದ್ ಥರ ಇರ್ತಾರು. 5 ಬೆಳು ಸಮ ಇರ್ತಾವನ, ನಾವ ಸಂಭಾಳಿಸ್ಕೊಂಡು ಹೋಗ್ಬೇಕು. ಮತ್ತೇನು ಮಾಡೋದಿನ್ನ? ಏನು ಅದೆಲ್ಲ ಆಗುದಿಲ್ಲ. ಎಷ್ಟಂತ ಸಂಭಾಳಿಸ್ಕೊಂಡು ಹೋಗುದು. ಅದಕ್ಕೆ ನಾನು ಈ ಸಲ ಚಂದಗೆನ ಬುದ್ಧಿ ಕಲ್ಸತಾನ ಅವ್ರಿಗೆ. ಏನೇನತ್ತ ಬುದ್ಧಿ ಕಲ್ಸಕತ್ತೀಯ ಅಂದ್ರೇನ? ಎಳೆ ಕೆಳಕ ಎಲ್ಲ ಬಿಸಿ ಅಡಿಗೆ ಬೇಕಂತಿದ್ರ ಎಷ್ಟಂತ ಮಾಡ್ಲಿ ನಾನಾರ? ಬೆಳಿಗ್ಗೆ ನಾಷ್ಟಾನೂ ಬಿಸಿದು, ಮಧ್ಯಾಹ್ನ ಊಟನೂ ಬಿಸಿ ಅಡಿಗೆ, ಮತ್ತು ಸಂಜೆ ಮುಂದೆ ಏನಾರ ಪಳಾರ, ಮತ್ತು ರಾತ್ರಿ ಬಿಸಿ ರೊಟ್ಟಿ ಅಂತಂದ್ರ ಯಾರು ಮಾಡ್ತಾರು? ಅದಕ್ಕೆ
ಅದಕ್ಕೆ ಅಂದ್ರೇನ, ನಾನು ಬೇಕಂತ ಸುಳ್ಳ ನಂಗೆ ತಲೆ ನೋಸಾತತಿ, ಕೈ ನೋಸಾತತಿ, ಕಾಲು ನೋಸಾತತಿ ಅಂತ ಹೇಳಿ ನೆವ ಮಾಡ್ಕೊಂಡ ಮಕ್ಕೊಂಡ್ಬಿಡ್ತೀನಿ ಸುಮ್ಮನೆ. ಸುಳ್ಳ ಸುಳ್ಳ ನೆಪ ಮಾಡಿ ಮಕ್ಕೊಂಡ್ರು ಸುಮ್ಮನೆ ಇರ್ತಿದ್ರ ನಿಮ್ಮ ಮನ್ಯಾಗ? ಇವ್ವ, ನಮ್ಮ ಮನ್ಯಾಗದು ನಾ ಏನ್ರ ಹಂಗ ನಾಟಕ ಮಾಡ್ರ ನಮ್ಮ ಅತ್ತಿ ನನ್ನ ಮನಿ ತುಂಬಾ ಓಡ್ಸಾಡಿ ಹೊಡಿತಾರ. ಅಯ್ಯೋ, ನಾ ಯಾಕೆ ಅವ್ರಿಗೆ ಗೊತ್ತಾಗುವಂಗ ಮಾಡ್ಲಿ? ಅವ್ರಿಗೆ ಗೊತ್ತಾಗ್ಲಂಗನ ನಾನು ಐಡಿಯಾ ಮಾಡಿ ಸುಳ್ಳ ನೆಪ ತಕ್ಕೊಂಡ ಮಕ್ಕೊಂಡ್ಬಿಡ್ತೀನಿ. ಅಯ್ಯ, ಮತ್ ಮನಿ ಕೆಲಸ ಮತ್ಯಾರ ಅದಾರ ಅಲ್ಲ ನಮ್ಮತ್ತಿ, ಅವರ ಸರಳ ಮಾಡ್ತಿದ್ರು. ಪಾಪ್ಲೇ ವಿನುತ, ಹಂಗೆ ಮಾಡೋದು ತಪ್ಪಲ್ಲನ? ಅವ್ರಿಗೂ ವಯಸ್ಸಾಗಿರ್ತೈತಿ, ಅವ್ರಿಗೆಲ್ಲ ಕೆಲಸ ಹಚ್ಕಾರ, ನಾವು ಸುಳ್ಳ ನೆಪ ತಕ್ಕೊಂಡ್ ಕುಂದ್ರೋದು ತಪ್ಪೋದಿಲ್ಲ? ಏನ್ ತಪ್ಪ? ದಿನಾನು ನಾವು ಮಾಡೋದಿಲ್ಲನ ಕೆಲಸ? ಎಂದರ ಒಂದಿನ ಮಾಡಿರ ಏನಾಕತಿ? ಆದ್ರೂ ಇಷ್ಟು ವರ್ಷ ಎಲ್ಲ ಅವರು ಮನಿ ಮಕ್ಕಳು ಅಂತ ಹೇಳಿ ಎಲ್ಲ ಕೆಲಸನ ಒಬ್ಬೊಬ್ರೆ ಮಾಡಿರ್ತಾರು. ಮನಿ ಸಸಿ ಬಂದ ಮೇಲಾರ ಆರಾಮ್ ತಗೊಂಡ್ರಾತು ಅಂತ ಹೇಳಿ ಅದ್ ಕೆಲಸ ಬಿಟ್ಟು ಕುಂತ್ರ ಅದೇ ದೊಡ್ಡ ತಪ್ಪನ? ಅಯ್ಯ, ನಿಂದೊಳೆ ಕತಿ ಆತಲ್ಲ. ಏನೋ ನನ್ನ ಗೆಳತಿ ಏನಾರ ನನಗೆ ಉಪಾಯ ಕೊಡ್ತೀಯೇನೋ ಅಂತ ಹೇಳಿ ನಿನ್ನಂತೆಕ್ ಬಂದ್ರ ನೀನು ನಮ್ಮ ಅತ್ತಿ ಪರವಾಗಿ ಮಾತಾಡಕತ್ತಲ್ಲ. ನಾ ಹಂಗಲ್ಲ ಹೇಳಿದ್ದೆ. ಹೇಳ್ತಿ. ನಿಮ್ಮ ಮನ್ಯಾಗ ಏನ ನಿಮ್ಮ ಅತ್ತಿ ನಿನ್ನ ಕೈಯಾಗೆಲ್ಲ ಕೆಲಸ ಮಾಡ್ತಾರು, ಅದಕ್ಕೆ ನನಗೆ ಬುದ್ಧಿ ಹೇಳಕ್ ಬರ್ತಿ ಬಾ. ನೋಡು, ಅವ್ರು ನಮ್ಮ ಕೈಯಾಗ ಕೆಲಸ ಮಾಡಬೇಕು, ನಾವು ಅವ್ರ ಕೈಯಾಗ ಕೆಲಸ ಮಾಡ್ಬೇಕನ್ನೋದು ಮುಖ್ಯನೇ ಆಗೋದಿಲ್ಲ. ಮನಿ ಅಂದಮೇಲೆ ಎಲ್ಲಾರ್ದು ಮನಿ ಆಗಿರ್ತೈತಿ, ಎಲ್ಲರೂ ಕೆಲಸ ಮಾಡೋದು ಅವ್ರವ್ರ ಜವಾಬ್ದಾರಿ ಇರ್ತೈತಿ. ಅದನ್ನ ತಿಳ್ಕೊಂಡು ಹೋದ್ರೆ ಏನು ತೊಂದರೆ ಆಗೋದಿಲ್ಲ ನೋಡು. ಹಾಂ ರೀ, ಈಗ ನನ್ನ ದಾರಿಗೆ ಬಂದು ನೋಡು. ಹಂಗಾರ ನಮ್ಮ ಅತ್ತಿಗೆ ದಿನ ನೀವು ಇಷ್ಟು ಕೆಲಸ ಮಾಡ್ರಿ, ನಾ ಇಷ್ಟು ಕೆಲಸ ಮಾಡ್ತಾನಂತ ಹೇಳಿ ಪಾಳೆ ಹಚ್ಕೊಂಡ್ಬಿಡ್ಲ ಹಂಗಾರ? ಪ್ರೀತಿಯಿಂದ ಕೆಲಸ ಮಾಡಂದ್ರೆ ಪಾಳೆ ಹಚ್ಕೊಂಡ್ ಕೆಲಸ ಮಾಡಕ್ ಹೊಂಟೀನಿ. ನೀ ಯಾವಾಗ ಬದಲಾಕಿಯೋ ದೇವರ ಬಲ್ಲ. ಅಯ್ಯ, ನೀ ಏನ್ಲಿ ಹಂಚ್ಕೊಂಡ್ ಕೆಲಸ ಮಾಡೋಣಕ್ಯೂ ನೀನ, ಪಾಳೆ ಹಂಚ್ಕೋತಾನಂದ್ರ ಅದಕ್ಕೆ ಬೇಯಕ್ಯೂ ನೀನ. ಏನ್ ಮಾಡ್ಲಿಲ್ಲ ಈಗ ಅದನ್ನ ಹೇಳತ್ತಾಗಿ. ಅಲ್ಲಲ್ಲಿ ಪಾಳೆ ಹಚ್ಕೊಂಡ್ ಕೆಲಸ ಮಾಡಕ ಅವ್ರೇ ನಮ್ಮ ವಯಸ್ಸಿನವ್ರನ, ಅವ್ರಿಗೆ ವಯಸ್ಸಾಗಿರ್ತೈತಿ. ಅದನ್ನ ಅರ್ಥ ಮಾಡ್ಕೊಂಡ ನಾವು ನಡ್ಕೋಬೇಕು. ಅವ್ರಿಗೆ ಏನ್ ಪ್ರೀತಿಯಿಂದ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟು ಮಾಡಾಕ್ ಬಿಟ್ಟ ಉಳ್ದದ್ ನಾವು ಮಾಡ್ಕೊಂತ ಹೋಗಕ್ಕ ಏನ್ ದಾಡಿ ನಿನಗ? ನೋಡು, ನೀ ಬರೇ ನನ್ನ ಬೇದ್ರ ಸರಿ ಇರೋದಿಲ್ಲ ನೋಡು. ಮತ್ತ ಅಯ್ಯ, ನೆನಪಾತಾಡಿ. ಅಲ್ಲ, ನಿಮ್ಮ ಮನ್ಯಾಗ ಕೆಲಸ ಮಾಡಕ್ ಆಗಳು ಬರ್ತಾರಂತ ಹೇಳಿದ್ದೆಲ್ಲ, ಈಗೇನ್ ಬರೋದಿಲ್ಲನ ಅವರು? ಅಯ್ಯ, ನಾ ಯಾಕೆ ಸುಳ್ಳು ಹೇಳಲೆ? ಆಗಳು ಬರ್ತಾರು ಅಂತ ಹೇಳಿ ಬರ್ತಾರಲ್ಲ. ನನ್ನ ಗಂಡ ನನ್ನ ಕೆಲಸ ಭಾಳಕತ್ತಂತ ಹೇಳಿ ಎಲ್ಲ ಕೆಲ್ಸಕ್ಕೂ ಆಳಿಟ್ಟಾರ, ಗೊತ್ತೈತನ? ಎಲ್ಲ ಕೆಲ್ಸಕ್ಕೂ ಆಳಿಟ್ಟಾರ? ಹ್ಞೂ, ಮತ್ತೆ ನನ್ನ ಕೆಲಸ ಭಾಳ ಆಗೋದಿಲ್ಲನ, ಅದಕ್ಕೆ ಕಸ ಹೊಡ್ಯಾಕ, ನೆಲ ಒರ್ಸಾಕ, ಅಡ್ಗೆ ಮಾಡಾಕ, ರೊಟ್ಟಿ ಮಾಡಾಕ, ಅರಿವಿ ಒಗ್ಯಾಕ ಎಲ್ಲ ಹಾಕೋ ಆಳಿಟ್ಬಿಟ್ಟಾರ ನೋಡು. ಮತ್ತ ನೀ ಏನ್ ಮಾಡ್ತಿ? ಅಯ್ಯ, ನೀ ಏನ್ ಮಾಡ್ತಿ ಅಂದ್ರೆ ಏನ್ಲೆ? ಮನ್ಯಾಗ ಬೇರೆ ಕೆಲಸ ಇರೋದಿಲ್ಲನ? ಹುಡುಗರ್ನ ಜಳಕ ಮಾಡಿಸೋದು, ಅವ್ರನ್ನ ರೆಡಿ ಮಾಡಿ ಸಾಲಿ ಕಳ್ಸೋದು, ನನ್ನ ಗಂಡಗೆ ಡೆಬ್ಬಿ ಕಟ್ಟಿಕೊಡೋದು, ನಮ್ಮ ಅತ್ತಿಗೆ ಇದ್ದಲ್ಲೇ ನಾಷ್ಟ ಚಾ ಊಟ ಎಲ್ಲ ಹಾಕಿ ಕೊಡೋದು. ಆಮೇಲೆ ನಮ್ಮ ಗೆಳತಿಯರ್ದೆಲ್ಲ ಒಂದು ಸಂಘ ಐತಿ, ಅಲ್ಲೇ ನಾವು ವಾರಕ್ಕೊಂದು ಪಾರ್ಟಿ ಇಟ್ಕೊಂಡಿರ್ತೇವಿ. ಅದೇನ ಕಿಟಿ ಪಾರ್ಟಿಗಳು ಇಟ್ಕೊಂಡಿರ್ತೇವಿ. ಅಲ್ಲೆಲ್ಲ ಹೋಗೋದು, ತಿಂಗಳದಾಗ ಒಂದ್ಸಲ 2 ಸಲ ಎಲ್ಲರ ಮಿನಿ ಟೂರ್ ಅಂತ ಹೋಗಿರ್ತೇವಿ, ಅಲ್ಲಿ ಹೋಗಿ ಬರೋದು. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಂಗೆ ಬೇಸರ ಆಗೋದಿಲ್ಲನ? ಆದರೂ ನಮ್ಮ ಅತ್ತಿ ಒಂದು ಕೆಲಸನೂ ಮಾಡೋದಿಲ್ಲ ನೋಡು. ಅಯ್ಯನ್ ಚಂದ ಮಾಡ್ಲಿ, ಮನಿ ಕೆಲಸ ಮಾಡಾಕೆಲ್ಲ ಆಳು ಇಟ್ಕೊಂಡ ಇವೆಷ್ಟು ಕೆಲಸ ಮಾಡಾಕ ಈ ನಮನಿ ಬಿಲ್ಡಪ್ ಕೊಡಾಕತ್ತೀಯನ? ಅಲ್ಲ, ಕೂಲಿ ನಾಲಿ ಮಾಡ್ಕೊಂತ ಮನಿ ಕೆಲಸ ಮಾಡ್ಕೊಂತ ಮಕ್ಕಳ ಸಲುಕೊಂತ ಹೋಗಿ ದುಡ್ಕೊಂಡ್ ಮನಿ ಸಂಭಾಳ್ಸೋರು ಎಷ್ಟೋ ಹೆಣ್ಮಕ್ಳದಾರ. ಅಂತದ್ರಾಗ ಈಕಿ ಕಿಟ್ಟಿ ಪಾರ್ಟಿ ಮಾಡಾಕ, ಟೂರ್ ಹೋಗಾಕ, ಸಂಘದವರೆಲ್ಲ ಕೂಡಿ ಅಡ್ಡಾಡಾಕ ಟೈಮ್ ಸಾಲ್ವಲ್ತಂತ ಬೇಸರಾಕತ್ತಂತ. ನೀನು ಪುಣ್ಯಕ ನಿಮ್ಮತ್ತಿ ಅಂತವ್ರ ಕೈಯಾಗ ಸಿಕ್ಕಿ ಚಲೋ, ನಮ್ಮತ್ತಿ ಅಂತವ್ರ ಕೈಯಾಗದು ಸಿಗಬೇಕಾಗಿತ್ತು, ಅವಾಗ ಬುದ್ಧಿ ಬರ್ತಿತ್ತು ನಿನಗೆ. ಏನೋ ನಂಗಟ ಐಡಿಯಾಗಳು ಕೊಡ್ತಿ ಅಂತ ನಾ ಬಂದ್ರ ನೀ ಏನ ನನ್ನ ಬೇಯಕತ್ತಿಲ್ಲ. ಏನ್ ದೊಡ್ಡ ಸಾಧನೆ ಮಾಡಕತ್ತಿ, ನಿನಗೆ ಸಹಾಯ ಮಾಡ್ತಾನ ಬಾ. ನಿನಗೇನ್ರ ನಾ ಹಿಂಗೆ ಮನೆ ಐಡಿಯಾ ಕೊಡೋದು. ನಮ್ಮತ್ತಿ ನೋಡ್ರ ನನ್ನ ಕತಿ ಏನಕತ್ತೆ ಯಾರಿಗೆ ಗೊತ್ತಾ? ಎಲ್ಲಿ ಹೊಸಬ್ರಿ. ಏನೋ ನನ್ನ ಗೆಳತಿ ಏನಾರ ಅಟ್ ಹೆಲ್ಪ್ ಮಾಡ್ತಿ ಅಂತ ಬಂದ್ರ ನೀ ಏನ ನನ್ನ ಬೇಯಕತ್ತಿ. ನಿನ್ನ ಮನೆಗೆ ಯಾಕಾರ ಬನ್ನಿ ಅನ್ಸಕತ್ತತಿ. ತಗೋ, ನಿನ್ನ ಪಾಯಸನೂ ಬೇಡ ಏನು ಬೇಡ, ಹೊಕ್ಕೆನ್ನ. ಇದೇನು ವಿನೋದ, ಏನೋ ನನ್ನ ಗೆಳತಿ ಅಂತ ಒಂದಿಟ್ಟು ಬುದ್ಧಿ ಮಾತು ಹೇಳೋರಾಗ ಹೊಂಟ ನಿಂದ್ರದನ. ತಗೋ, ಶಾನ್ಯಾಕಿದಿ ತಿನ್ನ. ಏನ್ ಬೇಕಾಗಿಲ್ಲ, ಎಲ್ಲರೂ ನನಗ ಬುದ್ಧಿ ಹೇಳೋದಾತ. ಮೊನ್ನೆ ನಮ್ಮ ತವ್ರ ಮನೆಗೆ ಹೋಗಿನಿ, ಅವರು ನನಗ ಬುದ್ಧಿ ಹೇಳಿದ್ರು. ಆಜು ಬಾಜು ಮನ್ಯಾನವರು, ನನ್ನ ಗಂಡ ಎಲ್ಲರೂ ನನಗ ಬುದ್ಧಿ ಹೇಳ್ತಾರ. ಅವ್ರದ್ದೆಲ್ಲ ಕೇಳಿ ಸಾಕಾಗಿ ನಿನ್ನ ಮುಂದರ ನನ್ನ ಕಷ್ಟ ತೋಡ್ಕೋಬೇಕಂತ ಬಂದ್ರ ನೀನು ನಮ್ಮ ಅತ್ತಿ ಪರವಾಗಿನ ಮಾತಾಡಕತ್ತಿ. ನೀವು ಯಾರೂ ಸರಿ ಇಲ್ಲ, ಇಟ್ಕೋ, ನಾ ಹೋಗ್ಕನಂತ. ಏನ್ ಸುಂಟ್ರ ಗಾಳಿ ಹಂಗ ಬಂದ, ಸುಂಟ್ರ ಗಾಳಿ ಹಂಗ ಹೊಂಟ ಬಿಟ್ಟಿಲ್ಲ. ತಪ್ಪು ಮಾಡೀನೇನ್ರಿ? ಅಲ್ಲ, ನನಗ ಗೊತ್ತೈತಿ ಅವ್ರ ಮನ್ಯಾಗೆಲ್ಲ ಕೆಲ್ಸಕ್ಕೆ ಆಳದಾವು. ಬರೇ ಅವ್ರ ಅತ್ತಿಗೆ ಅವ್ರ ಗಂಡಗ ಊಟಕ್ಕೆ ನೀಡಾಕ, ತಾ ಊಟ ಮಾಡಾಕನ ಇಷ್ಟ ಬ್ಯಾಸತ್ತಾಳ ನೋಡ್ರಿಪ್ಪ. ಎಂತ ಕಾಲ್ ಬಂತೋ ಏನೋ.
ಮನಿ ಒಳಗ ಮನಿ ಹೊರಗ ದುಡದ್ಕಾರ ಮನಿ ಸಂಭಾಳಿಸ್ಕೊಂಡು ಹೋಗುವಂತ ಎಷ್ಟೋ ಹೆಣ್ಮಕ್ಳು ಅದಾರು. ಅಂತ ಹೆಣ್ಮಕ್ಳ ನಡುವ ಇಂಥವ್ರು ಇರ್ತಾರ ನೋಡ್ರಿ. ಗಿರಿಜಕ್ಕ ಅವಲಕ್ಕಿ ಒಯ್ಬಾರ್ವಾ? ಐ ನಮ್ಮ ಅತ್ತೆ ಅವಲಕ್ಕಿ ಮಾಡೇ ಬಿಟ್ರೇನೋ. ಹ್ಞೂ ರೀ ಅತ್ತೀರಿ. ಪಾಪ ನನ್ನ ಗೆಳತಿ ಹಂಗ ಹೋತ್ರಿ. ಮನಿಗೆ ಬಂದವ್ರನ್ನ ಹಂಗ ಕಳ್ಸೋದು ಸಭ್ಯತೆ ಅಲ್ಲ ಅಂತಾರ. ಈಗ ಹಿಂಗೆ ಹೋದಾಕೆ ಅಂದ್ರ ಹೆಂಗನ ಮಾಡಿ ಆಕಿನ ಕರ್ಕೊಂಬರ್ತಾನಂತ. ನಾ ಹೋಗಿ ಬರ್ತೇನ್ರಿ ಹಂಗಾರ. ಮತ್ ಬಸ್ ಹತ್ತೆ ಊರಿಗೆ ಹೋಗಿಗ್ಯಾಡ್ರಿ. ಎಲ್ಲಿ ಉಸಾಬ್ರಿ? ಎಷ್ಟು ದೂರ ಹೋಗಿದಾಳೋ ಯಾರಿಗೆ ಗೊತ್ತು.